ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಹಣೆಗೆ ಕುಂಕುಮನೇ ಹಚ್ಕೋತಿರ್ಲಿಲ್ಲ. ತಲೆ ಮೇಲೆ ಯಾರು ಕೂಡ ಕೇಸರಿ ಪೇಟ ಕಟ್ಟೋದು ತೆಗೆದು ಬಿಸಾಕೋರು. ಪಾಪ ಇದ್ದಕ್ಕಿದ್ದಂಗೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಬಂದಿದೆ. ಮೈಲಾರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನಾನು ಖಂಡಿತ ಟೀಕೆ ಮಾಡ್ತಿಲ್ಲ, ಇದನ್ನು ಸ್ವಾಗತ ಮಾಡ್ತೇನೆ. ಭಾರತದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಹಿಂದೂಗಳೇ, ದೇವ್ರ ಪೂಜೆ ಮಾಡಾರೆ, ಗೌರವ ಕೊಡಾರೆ. ಮನಸ್ಸಿನಲ್ಲಿರುತ್ತೆ ದೇವ್ರ ಭಕ್ತಿ. ನಾಟಕೀಯವಾಗಿ ಮುಸಲ್ಮಾನರ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರ ಟೋಪಿ ಹಾಕೊಳ್ಳೋದು, ಮುಸಲ್ಮಾನರ ಪರವಾಗಿ ಹೇಳಿಕೆಗಳು ಕೊಡೋದು, ಮುಸಲ್ಮಾನರ ಪರವಾಗಿ ಆದೇಶಗಳು ಹೊರಡಿಸೋದು. ಯಾಕೆ? ಕುರ್ಚಿಗೋಸ್ಕರ. ಬಹಳ ದಿನ ನಡೆಯಲ್ಲ. ಈ ಬದುಕು ಹಿಂದೆ ದೇವೇಗೌಡರು ಮಾಡಿದ್ರು. ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ ಆಗಿ ಹುಟ್ಟುತ್ತೀನಿ ಅಂತ. ಮಾನ್ಯ ಸಿದ್ದರಾಮಯ್ಯನವರು ಪೂರ್ಣ ಮುಸಲ್ಮಾನರಿಗೇನೆ ಸರೆಂಡರ್ ಆಗಿಬಿಟ್ಟಿದ್ರು. ಅವ್ರ ಸರ್ಕಾರ ಬಂದಿದ್ದೇನೆ ಮುಸಲ್ಮಾನರಿಂದ ತಂದು ಹೇಳಿಕೆಗಳು ಬಂದವು. ಭಗವಂತನ ದಯದಿಂದ ಅವ್ರ ತೊಂದರೆಯಿಂದ ಹೊರಗೆ ಬರಲಿ ಅಂತ ಮುಂಚೆನೇ ಹೇಳಿದ್ದೀನಿ. ಆ ದೇವರವ್ರು ಕಾಪಾಡ್ತಾ ಇದ್ದಾನೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಕಾಪಾಡಬಹುದು, ನನಗೆ ಗೊತ್ತಿಲ್ಲ. ಚಾಮುಂಡಿ ಹತ್ರ 2 ಸರಿ ಹೋಗ್ಬಿಟ್ಟು ಬಂದಿದ್ದಾರೆ. ದೇವ್ರ ಗುಡ್ಡಕ್ಕೆ ಹೋಗಿದ್ದಾರೆ, ಮೈಲಾರಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ಆ ದೇವರು ಅವ್ರನ್ನ ಕಾಪಾಡಲಿ, ನಾನು ಬೇಡ ಅನ್ನಲ್ಲ. ಆದರೆ ಕೃತಜ್ಞತೆ ತೋರಿಸ್ತಿದ್ದಾರಲ್ಲ ಮುಸಲ್ಮಾನರ ಸಂತೃಪ್ತಿ ಪಡಿಸೋದಕ್ಕೆ, ಇದು ನೀವು ಜಾತ್ಯತೀತ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಸ್ಪಷ್ಟವಾಗಿ ಹೇಳಿ, ನಾನು ಹಿಂದೂ ಧಾರ್ಮಿಕ ವಿಚಾರದಲ್ಲಿ ದೇವ್ರು ನಂಬ್ತೇನೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ, ಸಂತೋಷ. ಯಾರೋ ಹಣೆಗೆ ತಿಲ್ಕ ಇಟ್ಟರೆ ಟಿವಿನಲ್ಲಿ ಪೇಪರಲ್ಲಿ ಫೋಟೋ ಬರುತ್ತೆ ಅಂತ ಅಂದ್ಕೊಂಡು ಸರಿಸಿದ್ರೆ ಅವಾಗ ಯಾಕೆ ದೇವ್ರ ಬಗ್ಗೆ ನಿಮಗೆ ಗೌರವ ಬರಲಿಲ್ಲ? ಕೇಸರಿ ಪೇಟ ಕಟ್ತಿದ್ದಂಗೆ ಮೈ ಮೇಲೆ ಹುಲಿ ಬಂದು ಅಂತ ಆಟ ಆಡ್ತಿದ್ರಿ. ಅವೆಲ್ಲ ನಾಟಕ. ಮತ್ತೆ ಕುಂಕುಮ ಯಾಕೆ ಬೇಡ ಅಂದ್ರಿ? ಕೇಸರಿ ಯಾಕೆ ಬೇಡ ಅಂದ್ರಿ? ನಾಟಕ. ಅದೇ ನಾನು ಹೇಳ್ತಿರೋದು. ಅಲ್ಲೊಂಥರ ಇಲ್ಲೊಂಥರ ಬೇಡ. ಹಿಂದುತ್ವ ಸಿದ್ದರಾಮಯ್ಯನವ್ರ ಹತ್ರ ಇದೆ, ಹಿಂದುತ್ವ ದೇವೇಗೌಡರ ಕುಟುಂಬಕ್ಕೂ ಇದೆ, ಹಿಂದುತ್ವ ನಮ್ಮ ಎಲ್ಲ ನಾಯಕರಿಗೂ ಇದೆ, ಯಡಿಯೂರಪ್ಪ ಸೇರಿ ನಮ್ಮೆಲ್ರಿಗೂ ಇದೆ. ಬಹಿರಂಗ ಹೇಳ್ಕೊಂಡು ಯಾಕೆ ನಾಟಕ ಮಾಡ್ತೀರಿ? ಕೃಷ್ಣನ್ ಮಠಕ್ಕೆ ಹೋಗಲ್ಲ, ಯಾಕೆ ಹೋಗಲ್ಲ ಉಡುಪಿಗೆ? ನಾನು ಅದಕ್ಕೆ ಹೇಳ್ತೀನಲ್ಲ, ಈ ನಾಟಕಗಳಿದೆಯಲ್ಲ, ಇದು ಸಂಕಟ ಬಂದಾಗ ವೆಂಕಟರಮಣ ಆಗಬಾರ್ದು. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದುತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ, ದೈವ ಭಕ್ತಿ ಇದ್ದೇ ಇದೆ. ಕಾಂಗ್ರೆಸ್ಸು, ಬಿಜೆಪಿ, JDS ಅಷ್ಟೇ ಅಲ್ಲ. ಅದೇ ಪ್ರಕಾರ ನಾನು ಮುಸಲ್ಮಾನರಿಗೆ ತೊಂದರೆ ಕೊಡಿ ಅಂತ ಹೇಳಲ್ಲ. ಉದಾಹರಣೆಗೆ ಅವರು ಪ್ರಿನ್ಸಿಪಾಲ್ರು ಅಲ್ಲ ಕುಂದಾಪುರ ರಾಧಾಕೃಷ್ಣ ಅವರಿಗೆ ಸರ್ಕಾರವೇ ಘೋಷಣೆ ಮಾಡ್ತು ಪ್ರಶಸ್ತಿನ ಪ್ರಿನ್ಸಿಪಾಲ್ರಿಗೆ. ಯಾರೋ SDP ಲೀಡರ್ ಹೇಳ್ತಾನಂತೆ, ಹಿಜಾಬ್ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಹಿಜಾಬ್ ಹಾಕೊಂಡು ಒಳಗಡೆ ಬಿಡಲಿಲ್ಲ, ಅದಕ್ಕೋಸ್ಕರ ಅವ್ರು ಪ್ರಶಸ್ತಿ ಕೊಡಿದ್ದು ತಪ್ಪು, ಅವ್ರು ಕೋಮುವಾದಿ ಅಂತ SDP ಹೇಳಿದ ತಕ್ಷಣ ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನಾವು ರದ್ದು ಮಾಡಿಲ್ಲ, ಸ್ಟೇ ಮಾಡಿದ್ದೀವಿ. ಏನಂತ ಕರಿಬೇಕಿದನ್ನ? ಇದು ಕೃತಜ್ಞತೆ ಅಂತ ಹೇಳಕ್ ಬರಲ್ವಾ? ಅನ್ಸತ್ತೋ ಇಲ್ವಾ? ಹಿಂದುತ್ವದ ಬಗ್ಗೆ, ಮುಸಲ್ಮಾನರ ಬಗ್ಗೆ ಯಾರು ಹಿಂಗೆ ಮಾಡಿದ್ರಿ, ನೀವು ಏನು ಮಾಡ್ತಿದ್ರಿ? ಇಡೀ ರಾಜ್ಯದಲ್ಲಿ ಮುಸಲ್ಮಾನರು ಎದ್ದು ಕೂತ್ಕೋತಿದ್ರು. ಇನ್ನೂ ಏನಾಗಿಲ್ಲ. ಸಿದ್ದರಾಮಯ್ಯನವ್ರು ಅರೆಸ್ಟ್ ಮಾಡಿದ್ರೆ ಬಾಂಗ್ಲಾದಂಗೆ ಮಾಡಬೇಕಾಗತ್ತೆ, ದಂಗೆ ಹೇಳಬೇಕಾಗತ್ತೆ. ಕಾಂಗ್ರೆಸ್ MLC ಐವಾನ್ ಡಿಸೋಜ ಏನು ತಗೊಂಡ್ರೆ ಅವ್ರ ಮೇಲೆ ಕ್ರಮ? ಅದಕ್ಕೋಸ್ಕರ ನಾನು ಮೊನ್ನೆ ಸಚಿವ ಮಧು ಬಂಗಾರಪ್ಪನವ್ರು ಹೇಳಿ ಸಂತೋಷ, ನಾವು ರದ್ದು ಮಾಡಿಲ್ಲ, ಸ್ಟೇ ಮಾಡಿದ್ದೀವಿ ಅಂತ. ಮೊದಲು ಇದೇ ತಪ್ಪು, ಸ್ಟೇ ಮಾಡಿದ್ದೇ ತಪ್ಪು. ತಕ್ಷಣ
ಅವರಿಗೆ ನೀವು ಗೌರವ ಕೊಡೋ ರೀತಿಯಲ್ಲಿ ಅವ್ರಿಗೇನು ಪ್ರಶಸ್ತಿ ಘೋಷಣೆ ಮಾಡಿದ್ರೋ ಆ ಪ್ರಶಸ್ತಿನ ದಯವಿಟ್ಟು ಕೊಡಿ. ಇನ್ನು ಗಣಪತಿ ಹಬ್ಬದಲ್ಲಿ ಪ್ರಸಾದ ಕೊಡಬೇಕಾದ್ರೆ ಇವ್ರು ಯಾವುದೋ ಒಂದು ಸಂಸ್ಥೆ ನೋಡಿಕೊಂಡು ಆ ಫುಡ್ ಡಿಪಾರ್ಟ್ಮೆಂಟ್ ನೋಡಿ ಚೆಕ್ ಮಾಡಿ ಪ್ರಸಾದ ಕೊಡಬೇಕಂತೆ. ಹೋಗ್ಬರಪ್ಪ, ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಗಣಪತಿಗಳು ಇಡ್ತಿದ್ದಾರೆ, ಎಲ್ಲ ಕಡೆ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ. ಇವ್ರಿಗೆ ಕಾಮನ್ ಸೆನ್ಸ್ ಇದೆನ್ರಿ? ಈ ಸರ್ಕಾರ ಜ್ಞಾನವೇ ಇಲ್ಲ. ನಮ್ಮ ಜನ ಪ್ರಸಾದನ ತಗೊಳ್ಳೋಂಥ ಸಂದರ್ಭದಲ್ಲಿ ಅದರಲ್ಲಿ ಏನಿದೆ ನೋಡಲ್ಲ, ಪ್ರಸಾದ ಅಂತ ತಿಂತಾರೆ. ಆ ಪ್ರಸಾದವೇ ಅವ್ರು ರಕ್ಷಣೆ ಮಾಡುತ್ತೆ ನಂಬಿಕೆ. ಮುಸಲ್ಮಾನರ ಹಬ್ಬದಲ್ಲಿ, ರಂಜಾನಲ್ಲಿ, ಬೇರೆ ಬೇರೆದಲ್ಲಿ ಬಿರಿಯಾನಿ ತಿಂತಿರ್ತಾರಲ್ಲ, ಅಡ್ಡ ಹೋಗ್ತೀರಾ ನೀವು? ನಿಮ್ಗೆ ಆದೇಶ ಹಾಕೋದು ಧೈರ್ಯ ಇದೆಯಾ? ನೀವು ಹಿಂದೂಗಳು ಅನ್ನೋದಕ್ಕೆ ನೆನ್ಪಿಟ್ಕೊಂಡು ಆದೇಶ ಮಾಡಿದ್ರೆ ನಿಮಗೆ ನಿಜಕ್ಕೂ ಕೂಡ ಇಂಥ ಕಷ್ಟದಲ್ಲೂ ಕೂಡ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ. ನಮ್ಮ ಮುಸಲ್ಮಾನರ ಪರ ಓಟಿಗೆ ಅದನ್ನು ಹೇಳ್ಕೊಡಿ, ಬೇಡ ಅನ್ನಲ್ಲ ನಾನು. ಅವ್ರು ಓಟ್ ತಗೊಳ್ಳಿ, ನೀವು ಭಾಳ ವರ್ಷ ಇನ್ನೂ ಕೊಡ್ತಾರೆ ನಿಮಗೆ ಅವರು. ನೀವು ಎಷ್ಟೇ ಮುಸಲ್ಮಾನರು ಓಟ್ ತಗೊಂಡ್ರು ಕೂಡ ದೇಶ ನಮ್ಮ ಕೈಲೇ ಇರೋದು. ಅನೇಕ ಹೆಚ್ಚಿನ ರಾಜ್ಯಗಳು ನಮ್ಮ ಕೈಲಿದೆ. ಅತಿ ಹೆಚ್ಚು MP ಗಳು MLAಗಳು BJPಯಲ್ಲೇ ಇದ್ದಾರೆ. ನಿಮ್ಮ ಹತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಹಿಂದುತ್ವವನ್ನು ರಾಜಕಾರಣಕ್ಕೆ ಬಳಸೋದು, ಮುಸಲ್ಮಾನರು ಸಂತೃಪ್ತಿ ಪಡಿಸೋದು ರಾಜಕಾರಣಕ್ಕೆ ಮಾಡ್ತಾ ವ್ಯವಸ್ಥೆ ಇದೆಯಲ್ಲ, ಇದನ್ನು ಬಿಡಿ. ನೇರವಾಗಿ ಹೇಳಿ, ಹಿಂದುತ್ವದ ಬಗ್ಗೆ ನಾವಿದ್ದೇವೆ, ಹಿಂದುತ್ವಕ್ಕೆ ಅವಮಾನ ಮಾಡಲ್ಲ, ಅನ್ಯಾಯ ಮಾಡಲ್ಲ. ಮುಸಲ್ಮಾನರಿಗೆ ಏನು ಬೇಕು ಕೊಡಿ, ನಾನು ಬೇಡ ಅನ್ನಲ್ಲ. ಪಾಪ ರಾಧಾಕೃಷ್ಣ ಪ್ರಶಸ್ತಿನ ನೀವು ತಡೆ ಹಿಡಿತೀರಿ ಅಂತಂದ್ರೆ ಯಾವ ನ್ಯಾಯ ಇದು? ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರ ಮುಸಲ್ಮಾನರ ಪರ ಸರ್ಕಾರ ಅಲ್ಲ. ನೀವು ಕೇವಲ ಹಿಂದೂಗಳ ಪರವಾಗಿರ್ರಿ ಅಂತ ಹೇಳಲ್ಲ, ನ್ಯಾಯಬದ್ಧವಾಗಿರ್ರಿ.